ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ರಿಂದ ನೀವು 46 ವಚನಗಳು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರು ಅಪೊಸ್ತಲರ ಬೋಧನೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ ಸ್ಥಿರಚಿತ್ತರಾಗಿದ್ದರು. ಅವರು ದೇವಾಲಯದಲ್ಲಿ ಒಮ್ಮನಸ್ಸಿನಿಂದ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಉಲ್ಲಾಸದಿಂದಲೂ ಏಕ ಹೃದಯದಿಂದಲೂ ಊಟ ಮಾಡುತ್ತಿದ್ದಾರೆ ಎಂಬುದಾಗಿ ಪ್ರೇರೆ. ನೋಡ್ರಿ, ಆದಿಮ ಸಭೆಯು ದೇವರ ಸನ್ನಿಧಿಯನ್ನು ಅನುಭವಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದಲ್ಲಿ ಆತನ ಕುರಿತು ಆತನನ್ನು ಸ್ತುತಿಸುವುದಕ್ಕಾಗಿ ಮನೆ ಮನೆಗಳಲ್ಲಿ ಸಭೆಯಾಗಿ ಸಮಾಜವಾಗಿ ಕೂಡಿಕೊಂಡ್ರೆ, ಈಗಿನ ಸಭೆಯು ಮಾತ್ರ ಇತರ ಸೇವಕರ ಕುರಿತು, ಸಭೆಯ ಹಿರಿಯರ ಕುರಿತು, ಜೊತೆ ವಿಶ್ವಾಸಿಗಳ ಕುರಿತು ವಿಮರ್ಶೆ ಮಾಡುವುದಕ್ಕಾಗಿ, ನಗಾಡುವುದಕ್ಕಾಗಿ ಸೆಟರ್ಗಳನ್ನು ಹಾಕೊಂಡು ನಗಾಡುತ್ತಾ ತಮ್ಮ ಪರಪತಿಯನ್ನು, ತಮ್ಮ ಜ್ಞಾನವನ್ನು, ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕಾಗಿ ಕೂಡಿಕೊಳ್ಳುವಂಥವರಾಗಿದ್ದಾರೆ. ಪ್ರಿಯ ಆತ್ಮೀಯ ಸೇವಕರೇ, ಪ್ರಿಯ ವಿಶ್ವಾಸಿಗಳೇ, ಇದು ನಿಮಗೆ ಸರಿ ಕಾಣ್ತಾ ಇದೆಯಾ? ಒಂದು ವೇಳೆ ಇಂತಹ ಸ್ಥಿತಿಗಳಲ್ಲಿ ನೀವು ಇರುವುದಾದರೆ ಈಗಲೇ ಸರಿ ಮಾಡಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ಪ್ರಯಾಸ ಪಡ್ರಿ.